ಕೋಳಿ ವಿಚಾರದಲ್ಲಿ ಗಲಾಟೆ, ಟ್ವಿಸ್ಟ್ಗೆ ಹಲ್ಲೆ ಪ್ರಕರಣದಲ್ಲಿ ಪ್ರತಿದೂರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿ ಗ್ರಾಮದಲ್ಲಿ ಕೋಳಿ ವಿಚಾರವಾಗಿ ಆರಂಭವಾದ ಗಲಾಟೆ ಇದೀಗ ಹೊಸ ತಿರುವನ್ನೇ ಪಡೆದುಕೊಂಡಿದೆ. ಈ ಹಿಂದೆ ನಡೆದಂತ ಹಲ್ಲೆ ಪ್ರಕರಣದಲ್ಲಿ ಇದೀಗ ಎರಡು ಕಡೆಯಿಂದ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇವೆ. ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಹಾಗೂ ಪ್ರತಿ ದೂರು ದಾಖಲಿಸಲಾಗಿದೆ. ಘಟನೆಯಲ್ಲಿ ದಾಳಪ್ಪ ಹಾಗೂ ಅವರ ಕುಟುಂಬದವರು ಮೊದಲು ಹಲ್ಲೆಯನ್ನು ನಡೆಸಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಅಶ್ವತ್ಥಪ್ಪ ಅವರ ಮೇಲೆ 15ಕ್ಕೂ ಹೆಚ್ಚು ಮಂದಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದು, ತಲೆಗೆ ಗಂಭೀರವಾಗಿ ಗಾಯವಾಗಿ ಅವರು ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾರೆ ಎನ್ನಲಾಗಿದೆ. ಗಾಯಗೊಂಡ ಅಶ್ವತ್ಥಪ್ಪ ಅವರನ್ನ ತಕ್ಷಣ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲನ್ನ ಮಾಡಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿಯೂ ಕೂಡ ದಾಳಪ್ಪ ಕುಟುಂಬದವರು ಮತ್ತೆ ಹಲ್ಲೆಗೆ ಯತ್ನವನ್ನ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿತ್ತು. ಈ ಒಂದು ವೇಳೆ ಎರಡು ಗುಂಪಿನವರ ನಡುವೆ ಆಸ್ಪತ್ರೆಯಲ್ಲೇ ಮಾರಾಮಾರಿ ನಡೆದಿದೆ ಅಂತ ತಿಳಿದು ಬಂದಿದ್ದು, ನಂತರ ಅಶ್ವತ್ಥಪ್ಪ ಅವರನ್ನ ಹೆಚ್ಚಿನ ಚಿಕಿತ್ಸೆಗೆ ದೊಡ್ಡಬಳ್ಳಾಪುರದ ಮಾತೋಶ್ರೀ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಮಾರಕಾಸ್ತ್ರದ ದಾಳಿಯಿಂದ ತಲೆಗೆ ಗಂಭೀರ ಗಾಯವಾಗಿದ್ದು, ವೈದ್ಯರು 9 ಹೊಲಿಗೆ ಹಾಕಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ಈ ಸಂಬಂಧ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎರಡು ಕಡೆಯಿಂದ ದೂರು ಹಾಗೂ ಪ್ರತ್ಯಾದೂರು ದಾಖಲಾಗಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹಾಸ್ಪಿಟಲ್ ಹೇಳ್ಕೊಂಡಿದ್ರಿ ನೀವು ಹೊಡೀರಿ 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 ಹೊಡೀರಲ್ಲ ನೀವು ಮುಂಚೆ ಸುಡ್ಬೋದು ಹಬ್ಬ ಸುಡೆ. ಫಸ್ಟು ನಮ್ಮ ಯಜಮಾನ್ರು ಇರ್ಲಿಲ್ಲ ಮನೆಯಲ್ಲಿ, ನನ್ ಮಗನೂ ಇರ್ಲಿಲ್ಲ, ಸೊಸೆಗಳಿಬ್ಬರು ಮನೇಲಿ ಇದ್ರೆ ನನ್ ಮೊಮ್ಮಗಳ್ ಕರ್ಕೊಂಡ್ ಬಂದು ಇಸ್ಕೂಲಿಂದ 3 ಗಂಟೆಗೆ ಬಂದ್ಲು. ಆ ಬ್ಯಾಗ್ ಹಿಡ್ಕೊಂಡೆ ಬಂದ್ರೆ ಸೆರೆಂಡಿ ತಗ್ ಬಂದ್ರೆ ಕೋಳಿಗಳನ್ನ ಮನೆ ತಗ್ ಬಂದು ಓಡಿಸಿದೆ. ಕೈಯಾಗಿ ಹಿಂಗ ಅಂದೆ ಅಷ್ಟೇ, ನೀ ನಮ್ಮನು ಅಂತೇಳಿ ಬಂದ. ನಮ್ಮನ್ ಕೇಳೋದ್ ನೀನು ಅಂತೇಳಿ ನಾನು ಬೈದೆ ಬೈದಿದ್ದೀನಿ. 2 ದಿನ ಬೈಕೊಂಡಿದ್ದೀನಿ ಇಲ್ಲ ಅಂತ ಹೇಳಿ. ಹಂಗಾಗಿ ಅವ್ರೇನ್ ಹೇಳವ್ರೆ, ನಿನ್ ಮಕ್ಕಳನ್ನೆಲ್ಲ ಕರ್ಸ್ಕೊಂಡು ನೀನ್ ಹೊಡಿಸ್ತೀನಿ ಅಂತೇಳಿ ಮಾತಾಡೋರು. ನಮ್ ಮಕ್ಳು ಏನು ಮಾತಾಡಿಲ್ಲ ನಮ್ ಸಸಿಗಳು ಏನು ಮಾತಾಡಿಲ್ಲ, ನಾನು ಒಬ್ಳೆ ಮಾತಾಡಿರೋದು. ಇಷ್ಟಕ್ಕೆ ಈಗ ಈ ಜಗಳ ಮಾಡಿ ನಮ್ ಯಜಮಾನ್ ಹೊಡ್ದವ್ರೆ ಇಲ್ಲ ಏನು ಗಲಾಟೆ ಆಗಿದೆ, ಏನು ಇಲ್ಲ ಅವ್ರಿಗೂ ನಮ್ಗೆ ಏನು ಇಲ್ಲ. ಮನೆ ಮುಂದೆ ಅವನು ಅತ್ತೆ ಮನೆಗ್ ಬಂದಿರೋದು, ಅವನು ಮನೆ ಇರೋದ್ ಮೇಲೆ ಅವ್ರದ್ದು. ಅತ್ತೆ ಮನೆಗ್ ಬಂದು ಅತ್ತೆನ ಎಂತಿನ ಎಲ್ಲ ಕರ್ಕೊಂಡ್ ಬಂದು ನನ್ ಮೇಲೆ ಜಗಳ ಬಿಟ್ಟು ಮಾಡಿರೋ ಅವ್ರು. ಹಾಸ್ಪಿಟ್ಲಲ್ಲಿ ನನ್ ಮಗಳು ಅವ್ರ ಅಪ್ಪನಿಗೆ ಬೆಡ್ ಮೇಲೆ ಮಲಗಿದ್ರು, ಸ್ಟಿಚಿಂಗ್ ಆಗ್ತಾ ಇದ್ರೆ ಅವ್ರು ಬ್ಲಡ್ ನೋಡಿ ಅವ್ರು ದೂರ ಇರೋದು. ಅವ್ರು ಬಂದು ನನ್ ಅಪ್ಪನಿಗೆ ಹಿಂಗ್ ಮಾಡಿದಿರಲ್ಲ, ನೀವ್ ಒಂಟ್ಗಾರ ಇದ್ದೀರ ಇವಾಗ, ನೀವ್ ಅಷ್ಟೊಂದ್ ಜನ ಬಂದು 15 ಜನ ಸಲ ನನ್ನ ಯಜಮಾನ್ರು ಹೊಡೆದಿರೋದು. ಲೈಟ್ ಆಫ್ ಮಾಡ್ಕೊಂಡು ಹೊಡೆದಿದ್ದಾರ ನಾವ್ ಹೊಡೆದಿದ್ದೀವಿ ಅಂತ ಏನ್ ಹೇಳವ್ರೆ, ಮುಚ್ಚಲ್ ಹೊಡೆದಿದೀವಿ, ನಮ್ಗ್ ರಕ್ಷಣೆ ಕೊಡ್ರಿ ಅಂತ ಹೇಳವ್ರೆ. ತೋರ್ಸ್ರಿ ಅವ್ರು ಏಟಾಗಿರೋದು. ನಮ್ ಯಜಮಾನ್ರು 9 ಹೊಲಿಗೆ ಬಿದ್ದವ್ ನನ್ ಜೀವನ ಹೆಂಗೆ ಅಲ್ಲ, ಮಕ್ಳು ಪಾಡಿಗೆ ಮಕ್ಳು ದುಡ್ಕೊಂತಾರೆ. ನನ್ನ ಸಾಕೋರ್ ಯಾರು ನನಗ 53 ವರ್ಷ, ಅವ್ರಿಗೆ 60 ಆಗೈತೆ. ಹಿಂಗ್ ಮಾಡಿದ್ರೆ ಯಾರು ನೋಡ್ತಾರ ನಮ್ಮನ್ನ ಹೇಳಿ ನಮ್ಮ ಹೆಸರು ವೆಂಕಟಲಕ್ಷ್ಮಮ್ಮ.